ಭಾಷಣದಲ್ಲೇ ತೋರಿದಂಥ ದಿಟ್ಟತನದ ಮಾತುಗಳು ಸರಿಯೋ ತಪ್ಪೋ ಬೇರೆ ವಿಷಯ. ಅದರಲ್ಲೂ ಅವರು ಸಹ ನಮ್ಮ ರಮೇಶ್ ಜಾರಕಿಹೊಳಿ ಅವರಂಗೆ ಜೊತೆಗೆ ನಮ್ಮ ಯತ್ನಾಳರಂತೆ ನಾಲಿಗೆ ತಂತೆಲ್ಲ ತಾಳಿಲ್ಲ ಆ ಮಾತು ಬೇರೆ ಆ ರೀತಿ ಮಾತಾಡಿದ್ದು ನಾವು ಗಮನಿಸಿದ್ದೀವಿ. ಅವರು ಅದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಆದರೆ ಒಂದು ಮಾತಿಲ್ಲ ಏನಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸಾಧ್ಯಷ್ಟು ಮಟ್ಟಿಗೆ ರಮೇಶ್ ಕತ್ತಿಯವ್ರ ಗೆಳೆತನವನ್ನು ಈಗಲೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಫಲ ಕೊಡಬಹುದು? ಯಾಕಂದರೆ ಭಾಳಷ್ಟು ಜನ ಆ ಸಂದರ್ಭದಲ್ಲೇ ಇಲೆಕ್ಷನ್ ಸಂದರ್ಭದಲ್ಲೇ BDCC ಇಲೆಕ್ಷನ್ ಸಂದರ್ಭದಲ್ಲೇ ಭಾಳಷ್ಟು ಇಲ್ಲಿಯ ನಮ್ಮ ಜಾರಕಿಹೊಳಿ ಕುಟುಂಬದ ವಿರೋಧಿಗಳು ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ, ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಕಡಾಡಿಯವರು ಸಹಿತ ಅವ್ರ ಜೊತೆ ಗೆಳೆತನ ಮಾಡ್ಕೊಂಡಿದ್ದು ಸಹಿತ ನಾವು ಗಮನಿಸಬೇಕಾಗ್ತದೆ. ಆದ್ದರಿಂದ ಎಷ್ಟರ ಮಟ್ಟಿಗೆ ಇವರು ಸಾರ್ವಜನಿಕವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯದ ಮತ್ತು ಬೇಲಿಲ್ಲ ಬೇಲ್ ಐತಿ ನಾವು ಬರ್ತೀವಿ ಮಾಡ್ತೀವಿ ದೊಡ್ಡ ದೊಡ್ಡ ಮಾತುಗಳಾಗಿದ್ದಾವೆ. ಅದು ಗೊತ್ತಿರ್ಬೋದು ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ. ಅದು ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಸ್ನೇಹ ಮಾಡಲಿಕ್ಕೆ ಮತ್ತು ಒಂದು ವೈರತ್ವದ ರಾಜಕೀಯ ಬೇಡಪ್ಪ ಅನ್ನೋ ದೃಷ್ಟಿ ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ದು ಯೋಗ್ಯದ. ಆದರೆ ಸಾರ್ವಜನಿಕವಾಗಿ ಅದು ಎಷ್ಟರ ಮಟ್ಟಿಗೆ ಕತ್ತಿಯವರು ಸ್ಪಂದಿಸ್ತಾರೆ ಅನ್ನೋದು ಅಷ್ಟ ಮುಖ್ಯದ. ಒಂದು ವೇಳೆ ಸ್ಪಂದಿಸಿದರೆ ಇವರೆಲ್ಲ ಹೊಂದಾಣಿಕೆ ರಾಜಕಾರಣಿ ಬಿಡಪ್ಪ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಯಾರಿಗೆ ಪೆಟ್ಟು ಬೀಳ್ತದೆ ಯಾರಿಗೆಲ್ಲ ಗೊತ್ತಿಲ್ಲ. ಇನ್ನು ಒಂದು ಮೂರನೇದಾಗೆ ವಿಶೇಷವಾಗಿ ನಮ್ಮ ಆತ್ಮೀಯ ಸೌದಿಯವರು ಮಾನ್ಯ ಸಕ್ರೆಗಾರದಲ್ಲಿ ನಾವು ಸೋಲ್ತಿದ್ದು ಗೊತ್ತಿದ್ದು ನಾವು ಅದರ ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದು ಸ್ಪಿರಿಟೆಡ್ ಒಪ್ಪುವಂಥ ಮಾತು ಮಾಡಬೇಕಲ್ಲ. ಯಾಕೆ ವಿರೋಧ ಪಕ್ಷ ಬೇಕು, ಎಲ್ಲೇ ಹೋದ್ರೆ ಇವ್ರಿಗೊಂದು ವಿರೋಧ ಇರಬೇಕು, ಅವ್ರಿಗೊಂದು ವಿರೋಧ ಇರಲೇಬೇಕು. ಅಂದಾಗ ರಾಜಕೀಯ ಒಂದೇನಪ್ಪ ಅಂದ್ರೆ ಸಮತೋಲನದವ್ರು ಹೋಗುವಂಥ ಸಾಧ್ಯತೆಗಳಿರ್ತಾವೆ ಮತ್ತು ಸಾರ್ವಜನಿಕ ಕೆಲಸಗಳು ನಿಶ್ಚಿತವಾಗಿ ಆಗ್ತಾಯಿರ್ತವೆ. ಯಾಕಂದ್ರೆ ಒಬ್ಬರು ಕಾಂಪಿಟೇಟರಲ್ಲಿ ಇದ್ದಾರೆ ಅಂದರೆ ಅವರು ಎಚ್ಚರ ಇರ್ತಾರೆ. ಹಾಗಿಲ್ಲ ಗೋಕಾಕ್ ಭಾಗದಲ್ಲೇ